ಮನುಷ್ಯನೇ ಮನುಷ್ಯನನ್ನು ಶೋಷಿಸುತ್ತಿರುವ ಅಮಾನವೀಯ ಜೀತ ಪದ್ಧತಿ ಕೊಡಗಿನಲ್ಲೂ ಜೀವಂತವಾಗಿದೆ ಎಂಬುದಕ್ಕೆ ಮಹತ್ವದ ಸಾಕ್ಷಿಯೊಂದು ಲಭ್ಯವಾಗಿದೆ. ದಕ್ಷಿಣ ಕೊಡಗಿನ ಕೇಬಾಡಗ ಚೂರಿಕಾಡು ಎಂಬಲ್ಲಿ ಮಾಲೀಕನ ಕಪಿಮುಷ್ಟಿಯಲ್ಲಿ ನಲುಗಿ ಬದುಕನ್ನೇ ನರಕ ಮಾಡಿಕೊಂಡಿದ್ದ ಸುಮಾರು 8 ಕುಟುಂಬಗಳನ್ನು ಜಿಲ್ಲಾಡಳಿತ ರಕ್ಷಿಸಿದೆ. ಖಚಿತ ಮಾಹಿತಿ ಮೇರೆಗೆ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಂಚಾಲಕಿ ಗಾಯತ್ರಿ ಅವರ ದೂರಿನನ್ವಯ ಮೈಸೂರು ಪ್ರಾದೇಶಿಕ ಆಯುಕ್ತರು ಮತ್ತು ಕೊಡಗು ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ, ಕಾರ್ಮಿಕ ಮತ್ತು ಕಂದಾಯ ಇಲಾಖೆಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಮಾಲೀಕರ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದ 8 ಕುಟುಂಬಗಳ 26 ಜನರನ್ನು ರಕ್ಷಿಸಿ ಸಾಂತ್ವನ ಕೇಂದ್ರದ ಆಶ್ರಯಕ್ಕೆ ತಲುಪಿಸಿದ್ದಾರೆ. ಕೇಬಾಡಗ ಗ್ರಾಮದ ಚೂರಿಕಾಡು ತೋಟವೊಂದರ ಲೈನ್ ಮನೆಯಲ್ಲಿ ಕಳೆದ 5 ವರ್ಷಗಳಿಂದ ಶೋಷಣೆಗೆ ಸಿಲುಕಿದ್ದ ಪಂಜರಿ ಎರವ ಸಮುದಾಯದ ಗರ್ಭಿಣಿ ಮಹಿಳೆ, ವಿಶೇಷ ಚೇತನ ವ್ಯಕ್ತಿ ಹಾಗೂ ಮಕ್ಕಳು ಸೇರಿದಂತೆ 8 ಕುಟುಂಬಗಳ 26 ಜನರನ್ನು ರಕ್ಷಿಸಲಾಗಿದೆ. ಈ ಕುಟುಂಬಗಳು ಹಿಂದಿನ ತೋಟದ ಮಾಲೀಕನಿಂದ 25,000 ರೂಪಾಯಿ ಸಾಲ ಪಡೆದಿದ್ದರು ಎನ್ನಲಾಗಿದೆ. ಈ ಸಾಲವನ್ನು ತಾನೇ ತೀರಿಸಿ ಎಲ್ಲಾ ಮೂಲಭೂತ ಸೌಲಭ್ಯ ನೀಡುವುದಾಗಿ ಈಗಿನ ಮಾಲೀಕ ಕಳೆದ 5 ವರ್ಷಗಳಿಂದ ಈ ಕುಟುಂಬಗಳನ್ನು ಕರೆತಂದಿದ್ದ. ಆದರೆ ಆನಂತರದ ದಿನಗಳಲ್ಲಿ ಕಾರ್ಮಿಕ ಕಾಯ್ದೆಯಡಿ ನೀಡಬೇಕಿದ್ದ ಕನಿಷ್ಠ ವೇತನ ಅಥವಾ ಸೌಲಭ್ಯಗಳನ್ನು ನೀಡದೆ ಕುಟುಂಬಗಳನ್ನು ದುಡಿಸಿಕೊಳ್ಳಲಾಗಿದೆ ಎಂದು ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಈ ಕುಟುಂಬಗಳು ನೆಂಟರಿಷ್ಟರ ಮನೆಗೆ ತೆರಳುವಂತಿರಲಿಲ್ಲ. ದಿನಸಿ ಖರೀದಿಗೆ ಒಬ್ಬರು ಮಾತ್ರ ತೆರಳಲು ಅವಕಾಶವಿತ್ತು ಎಂದು ಸಂತ್ರಸ್ತರು ಹೇಳಿಕೊಂಡಿದ್ದಾರೆ. ನನ್ನ ಹೆಸರು ಗಂಗೆ ಸರ್. ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್. ಆ ತೋಟದ ಮನೆಯಲ್ಲಿ ನಮಗೆ ಎಲ್ಲೂ ಹೋಗೋಕ್ಕೆ ಬಿಡೋದಿಲ್ಲ. ತೋಟದಲ್ಲಿ ನಮ್ಮ ಮಕ್ಕಳು ಮರಿಗೆಲ್ಲ ತುಂಬ ಹಿಂಸೆ ಮಾಡ್ತಿದ್ರು ಸರ್. ಏಕೆಂದರೆ ನಮಗೆ ಸಿಕ್ಕೋದು 10-11 ಸಾವಿರ ರೂಪಾಯಿ ಕೆಲಸದಲ್ಲಿ 10 ರೂಪಾಯಿ ಸಿಗ್ತದೆ ಸರ್, 1 ರೂಪಾಯಿ ಸಿಗ್ತದೆ ಸರ್. ಅದರಲ್ಲಿ ನಾವೆಲ್ಲ ತುಂಬ ಕಷ್ಟದಲ್ಲಿ ಬದುಕಿದ್ದೀವಿ ಸರ್. ಇನ್ನೇನು ನಮ್ಮ ತಾತನ ಕಾಲದಲ್ಲಿ, ತಂದೆ ಕಾಲದಲ್ಲಿ ಇನ್ನೂ ನಾವು ತೋಟದಲ್ಲಿ ಇರಬೇಕಂದ್ರೆ ಆಗ್ತಿಲ್ಲ ಸರ್. ಏಕೆಂದರೆ ನಾವು ತುಂಬ ಕಷ್ಟ ಇದ್ದಿದ್ದಕ್ಕಾಗಿ ನನಗೆ ಆಗ್ತಿಲ್ಲ ಸರ್. ಏಕೆಂದರೆ ನಮ್ಮ ಮಕ್ಕಳು ಮರಿ ಇನ್ನೂ ನಮ್ಮ ಹೋಗ್ತಾ ಅವರು ನಮ್ಮನ್ನ ಹಿಂಸೆ ಮಾಡ್ತಾರೆ ಸರ್. ಅದಕ್ಕಾಗಿ ನಮಗೆ ಈ ಒಂದು ಕಂಪ್ಲೇಂಟ್ ಮಾಡಿ ನಮ್ಮ ಸರ್ಗಳು, ನಮ್ಮ ಮೇಡಮ್ಗಳು ಬಂದು ನಮ್ಮನ್ನ ಈ ಜಾಗಕ್ಕೆ ನಮಗೆ ಬಿಟ್ಟಿದ್ದಾರೆ ಸರ್. 8 ಕುಟುಂಬ ಇದ್ದೀವಿ ಸರ್. 8 ಕುಟುಂಬಕ್ಕಾಗಿ ನಮಗೆ ತುಂಬ ಹಿಂಸೆ. ತಂದೆ ತಾಯಿ ಎಲ್ಲ ಇದರಲ್ಲಿ ಒಂದು ತಂದೆಗೆ ಒಂದು ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗೋಕ್ಕೆ ಬಿಡಲ್ಲ ಸರ್. ನನ್ನ ಸೊಸೆ ಇದ್ದಳು ಸರ್, ಪ್ರೆಗ್ನೆಂಟಾಗಿ. ಅವಳಿಗೂ ಸಮೇತ ಒಂದು ಆಸ್ಪತ್ರೆಗೆ ಸಮೇತ ಒಂದು ಖರ್ಚಿಗೆ ಕೊಡ್ತಾ ಇಲ್ಲ ಸರ್. ನಾವು ಅಲ್ಲಿ ಸಾಲ ಮೌಲ ಮಾಡಿ ನಾವು ಆಸ್ಪತ್ರೆಗೆ ಹೋಗ್ಬೇಕು ಸರ್. ಇಲ್ಲೇ ಬಂದು ಅವಳು ಡೆಲಿವರಿ ಆಗಿ ಹೋಗಿರೋದು ಸರ್. ನಮಸ್ತೆ, ನಾನು ಗಣೇಶ ಅಂತ. ನಮ್ಮ ತಾತನ ಕಾಲದಿಂದ ನಮ್ಮನ್ನು ಹಿಂಗೆ ತೋಟದ ಕೆಲಸನೇ ಮಾಡಿಸ್ತಿದ್ದಾರೆ. ಯಾವುದು ನಮಗೆ ಇಂಥದ್ದು ಗೊತ್ತಾಗಲ್ಲ. ಕೂಲಿ ಕೇಳಿದ್ರು ಕೂಲಿ ಕೊಡೋದಿಲ್ಲ. 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಜಾಸ್ತಿ ಕೇಳಿದ್ರೆ ನಿನಗೆ ಅದಕ್ಕೇ ನಾವು ಇಟ್ಕೊಂಡಿರೋದು ನಿಮ್ಮನ್ನಂಥ ಕಾವಲಿಗೆಲ್ಲ ನನ್ನ ಇಟ್ಕೊಂಡಿದ್ರು ಕಾವಲಿಗೆ, ಅವರು ಮನೆ ಕಾವಲಿಗೆ ನಾನು ಇಟ್ಕೊಂಡಿದ್ರು. ಏನು ಮಾತಾಡೋಂಗಿಲ್ಲ, ಏನು ಕೊಡೋಂಗಿಲ್ಲ. ಮಕ್ಕಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಹೋಗ್ಬೇಕಂತ ಹೇಳಿದ್ರೆ ಅಲ್ಲೇ ಒಂದು ವಾರ್ಡನ್ ಮಾಡಿಕೊಡ್ತೀನಿ, ಅಲ್ಲೇ ಹೋಗಿ ಇರು ಅಂತ ಹೇಳ್ತಿದ್ರು. ಎಲ್ಲಿ ತಿರುಗಾಡೋಂಗಿಲ್ಲ, ಆ ಥರ ಎಲ್ಲ ಮಾಡ್ತಿದ್ರು. ಇದು ಇನ್ನು ಮುಂದಕ್ಕೆ ನಮಗೆ ಈ ಥರ ಬದುಕಲಿಕ್ಕೆ ಆಗಲ್ಲ. ನಮಗೇನಾದ್ರು ಪರಿಹಾರ ಮಾಡಿಕೊಡ್ಬೇಕು. ಏನಾದರೂ ಒಂದು ಪರಿಹಾರ ಬೇಕು. ನಮಗೆ ಆಗೋದಿಲ್ಲ. ಇದು ಸೋತೋಗಿದ್ದೀವಿ. ತಾತನ ಕಾಲದಿಂದನೇ ಮಾಡಿರೋದು ನಾವು. ನಮ್ಮ ಮಕ್ಕಳ ಕಾಲದಿಂದ ಮಕ್ಕಳಿಗೆ ಆ ಥರ ಮಾಡಿಸಿಗೆ ಆಗಲ್ಲ. ನಮಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು. ಮಕ್ಕಳು, ನನ್ನ ಹೆಸರು ದೇವಿ. ನಾವು ಅವನವ್ರ ಮನೆ ಹತ್ರನೇ ಇದ್ದಿದ್ದು. ಏನೇನು ಕಷ್ಟ ಹೋಗಿ ಹೇಳಿದ್ರೇನು ನಿಮ್ಮ ಕಷ್ಟ ನನ್ನ ಜೊತೆ ಹೇಳೋಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಹುಷಾರಿಲ್ಲದಿದ್ದರೆ, ಇನ್ನು ನಮಗೆ ಹುಷಾರಿಲ್ಲದಿದ್ದರೆ ಏನಾದರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಕೆಲಸಕ್ಕೆ ಬಾ ಅಂತ ಕರೀತಾರೆ. ನನ್ನ ಮುಂದ್ಗಡೆ ನಾನು ಹೇಳ್ತೀನಿ, ನೀನು ಹೆಂಗಸ ಅಂತ ಕೇಳಿರೋರು ಇದ್ದಾರೆ, ಕೇಳಿದ್ದಾರೆ. ನಮ್ಮ ಮುಂದ್ಗಡೆನೇ ಕೇಳಿದ್ದಾರೆ. ಇಲ್ಲ, ಈ ಥರ ನಮಗೆ ಗೌರ್ಮೆಂಟ್ ಏನಾದರೂ ಒಂದು ಪರಿಹಾರ ಕೊಡಬೇಕು. ಸರ್, ನನ್ನ ಹೆಸರು ಮಣಿ ಅಂತ. ಹೊನ್ನೇಪೇಟೆ ತಾಲೂಕಲ್ಲಿರೋದು. ಚೂರಿಕಾಡಲ್ಲಿ ನಮ್ಮ ಮನೆಯೆಲ್ಲ ರೈಲ್ ಮನೆ ಇದ್ದಿದ್ದು ನಾವು. ಅಲ್ಲಿ ನಾವು ತೋಟ ಕೆಲಸ ಮಾಡ್ತಿರೋದು. ನಮ್ಮ ತಾತನ ಕಾಲದಿಂದ ನಾವು ತೋಟ ಕೆಲಸ ಮಾಡ್ತಿರೋದು. ನಮಗೆ ಯಾವುದೇ ಸ್ವತಂತ್ರ ಇಲ್ಲ, ಮನೆ ಇಲ್ಲ. ಮತ್ತು ನಮಗೆ ಓನರ್ಗಳು ಅಷ್ಟು ಹಿಂಸೆ ಮಾಡ್ತಾಯಿದ್ರು. ಎಲ್ಲಿ ಹೊರಗೆ ಹೋಗೋಕ್ಕೆ ಬಿಡೋಕ್ಕಿಲ್ಲ. ಹೊರಗೆ ಹೋದರೂ ಆವತ್ತು ಬಂದುಬಿಡ್ಬೇಕು. ಸಾವು ತಿಥಿ ಅಂತ ಆದರೆ ನಮಗೆ ಕಷ್ಟ ಇರ್ತದೆ. ಅಲ್ಲಿಗೆ ಹೋದರೂ ಕೂಡ ನೀ ಅಲ್ಲಿ ಇರಬೇಡ, ಬಾ ಅಂತ ಕೆಲಸ ಮಾಡ್ತಾರೆ. ಊಟ ಮಾಡ್ತಾಯಿದ್ರು ಕೂಡ ಬಾ ಇಲ್ಲಿ ಕೆಲಸ ಮಾಡಬೇಕಂತ ಕರೀತಾರೆ. ನಾವು ಪ್ಲೇಟ್ ಇಟ್ಟುಬಿಟ್ಟು ಹೋಗ್ಬಿಟ್ಟು ನಾವು ಕೆಲಸ ಮಾಡಿಕೊಡ್ಬೇಕು. ಆ ಥರ ಹಿಂಸೆ ಮಾಡ್ತಾಯಿದ್ವಿ ಸರ್. ನಾವಲ್ಲಿ 5 ವರ್ಷ ತೋಟ ಕೆಲಸನೇ ಮಾಡ್ತಾಯಿದ್ದೀವಿ.
ಬೆಳಿಗ್ಗೆ 7 ಗಂಟೆಗೆ ಹೋಗ್ತೀವಿ ಕೆಲಸಕ್ಕೆ, ಸಂಜೆ 5 ಗಂಟೆಗೆ ನಾವು ವಾಪಸ್ ಬರ್ತೀವಿ. 5 ಗಂಟೆ ಅಂತ ಹೇಳ್ತಾರೆ, ರಾತ್ರಿ 7 ಗಂಟೆ 8 ಗಂಟೆಲ್ಲ ಮಾಡ್ತಾರೆ, OT ಕೆಲಸ ಮಾಡಿಸ್ತಾರೆ. ಅದಕ್ಕೆ ಯಾವುದು 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ಕೊಟ್ಟುಬಿಟ್ಟು ನಾವು ದುಡ್ಡು ಕೇಳಿದ್ರೆ, ನಾನು ಅದಕ್ಕಿಂತ ಸಾಲ ಕಟ್ಟಿಬಿಟ್ಟು ನಾನು ಇಲ್ಲಿ ಇಟ್ಕೊಂಡ್ರೆ ಕೆಲಸಕ್ಕೆ, ನಿನಗೆ ಲೈನು, ರೂಮು, ನೀರು ಬಿಲ್ಲು, ಸೌದೆ, ಕರೆಂಟು ಅದಕ್ಕೆ ನಾನು ಕೊಟ್ಟಿರೋದು, ನಿನಗೆ ಇನ್ನೆಷ್ಟು ಸಂಬಳ ಕೊಡಬೇಕು ಅಂತ ನಮಗೆ ಬೈತಾರೆ. ಮತ್ತು ನಾನು ಮತ್ತು ನಮ್ಮ ತಾಯಿ ಕೆಲಸ ಮಾಡಿದ್ರೆ ಇಬ್ಬರು 5 ಕೆಲಸ ಮಾಡಿದ್ರೆ ಇಬ್ಬರಿಗೆ 1600 1300 ರೂಪಾಯಿ ಕೊಡ್ತಾರೆ. ಸಂಬಳ ಇಷ್ಟ ಅಂತ ಹೇಳ್ತಾರೆ, ಅದು ಎಷ್ಟು ಅಂತ ನಮಗೆ ಗೊತ್ತಾಗಲ್ಲ. ಮತ್ತು ನಾವು ಅಡ್ವಾನ್ಸ್ ಮುಗಿಸಿ ಪೇಮೆಂಟ್ ಅವ್ರು ಕೊಡ್ತಾರೆ. ಅದು ಕೊಟ್ಟ ಮೇಲೆ ನಾವು ಸಾಮಾನ್ಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದ ಒಬ್ಬರೇ ಹೋಗಬೇಕು. ಒಂದು 3 ಜನ 4 ಜನ ಇದ್ದರೆ ಹೋಗಂಗಿಲ್ಲ, ಒಬ್ಬರೇ ಹೋಗಿ ಬರಬೇಕು. ಬಾಕಿ ಮನೇಲಿ ಜನ ಕಾಯ್ತಾ ಇರ್ತಾರೆ, ಅವ್ರು ಬರೋ ಗಂಟೆ. ಒಂದು ಆ ಥರ ಕ್ಯಾಮ್ರಾ ಇಟ್ಕೊಂಡು ನಮ್ಮನ್ನು ಹಿಂಸೆ ಮಾಡ್ತಾಯಿದ್ರು. ಎಲ್ಲಿ ಅಷ್ಟು ಹೊರಗೆ ದೂರಕ್ಕೆಲ್ಲ ಹೋಗೋಕ್ಕೆ ಬಿಡೋಲ್ಲ. ಮತ್ತು ನಮಗೆ ಈ ಥರ ಕಷ್ಟದ ಹಿಂಸೆ ಕೊಡ್ತಾ 5 ವರ್ಷದಿಂದ ಹಿಂಸೆ ಮಾಡ್ತಿದ್ದು. ಅದಕ್ಕೋಸ್ಕರ ನಾವು ಹೆಂಗೆ ನಮಗೆ ಪರಿಹಾರ ಬೇಕು ಅನ್ಕೊಂಡು ಹುಡುಕ್ತಾನೆ ಇದ್ದೋ. ನಮಗೆ ನಮ್ಮಲ್ಲಿ ಗೊತ್ತಿರೋ ದಲಿತ ಸಂಘಟನೆ ಮೇಡಮು ಅವರು ಪರಿಚಯ ಆಗಿ ನಾವು ಈ ಥರ ಕಂಪ್ಲೇಂಟ್ ಮಾಡಿದ್ವಿ ಮೇಡಮ್ಗೆ. ಅವರು ನಮಗೆ ಹೆಲ್ಪ್ ಮಾಡಿದ್ರು. ನಾವು ಗೋಣಿಕೊಪ್ಪ ಹಿಂದೆ ಇದ್ದಿದ್ದು ಮಾಲೀಕರು ಮನೆ ಹತ್ರ ನಮಗೆ ಎಲ್ರಿಗೂ 8 ಕುಟುಂಬಕ್ಕೆ ಸೇರಿ ಬರೀ 25,000 ರೂಪಾಯಿ ಸಾಲನೇ ಇದ್ದಿದ್ದು. ಆದರೆ ಕುಟ್ಟದಿಂದ ಬಂದ ಮಾಲೀಕರು ನಮ್ಮನ್ನ ಕರ್ಕೊಂಡೋಗಿ ಚಂದ ನೋಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದವರು ಇವಾಗ ಎಲ್ರಿಗೂ 8 ಕುಟುಂಬಕ್ಕೂ ಸಾಲ ಜಾಸ್ತಿ ಆಗಿದೆ. ನಮಗೆ ಅಲ್ಲಿ ಹಿಂದೆ ಇದ್ದಿದ್ದು ಅಲ್ಲಿ ಬರೀ 25 ಇದ್ದಿದ್ದು, ಆದರೆ ಇಲ್ಲಿಗೆ ಬಂದು 8 ಫ್ಯಾಮಿಲಿಗೂ ಒಂದೊಂದು ಫ್ಯಾಮಿಲಿಗೂ ಸುಮಾರು ಸಾಲ ಆಗಿದೆ. 20 ಇದ್ದಿದ್ದು ಇವಾಗ ಒಂದೊಂದು ಫ್ಯಾಮಿಲಿಗೆ 30, 60, 80 ಹಂಗೆ ಎಲ್ಲರಿಗೂ ಸಾಲ ಆಗಿದೆ. ನಾವು 1 ಗಂಟೆ ರಾತ್ರಿ ಗಂಟೆ ಕೆಲಸ ಮಾಡಿದ್ರೂ ಸಹ ನಾವು ಅವ್ರ ಹತ್ರ ಹೋಗಿ ಸಾಲ ಇದು ಕೇಳ್ಕೊಂಡಿರಲಿಲ್ಲ. ಆದರೂ ಸಹ ಅವರು ಸಾಲ ಆಗಿದೆ ಅಂತಲೇ ಇಷ್ಟು ಸಾಲ ಆಗಿದೆ ಅಂತಲೇ ಹೇಳ್ತಿದ್ದಾರೆ. ಸಾಂತ್ವನ ಕೇಂದ್ರದಲ್ಲಿರುವ ಈ ಬಡಪಾಯಿಗಳಿಗೆ ಕೂಲಿ ಕೆಲಸಕ್ಕೂ ಹೋಗಲಾರದ ಸಂಕಷ್ಟ ಎದುರಾಗಿದೆ. ಯಾವುದೇ ಅಧಿಕಾರಿಗಳು ತಿರುಗಿ ಕೂಡ ನೋಡಿಲ್ಲ. ಆರೋಪಿತರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಈ ಬಗ್ಗೆ ದಲಿತ ಸಂಘಟನೆಯ ಸಂಚಾಲಕಿ ಗಾಯತ್ರಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಒಂದು 10ನೇ ತಾರೀಕಿಗೆ ನಮಗೆ ಒಂದು ಕಂಪ್ಲೇಂಟ್ ಬರ್ತದೆ. ಈ ಥರ ನಮ್ಮ ಬಂದಿಗಳಾಗಿದ್ದೀವಿ ಒಂದು ತೋಟದ ಲೈನ್ ಮನೆಯಲ್ಲಿ ಅಂತ. ಆ ಒಂದು ವಿಚಾರವಾಗಿ ನಾವು ಆಯುಕ್ತರು, ಮೈಸೂರು ಪ್ರಾದೇಶಿಕ ಆಯುಕ್ತರಿಗೆ ನಾನು ಒಂದು ಕಂಪ್ಲೇಂಟ್ನ ನಮ್ಮ ಸಂಘಟನೆ ವತಿಯಿಂದ ಕೊಡ್ತೀನಿ. ಕಾರಣ ಇಷ್ಟೇ, ಏನಂತಂದರೆ ಇದು 5 ವರ್ಷಗಳ ಕಾಲ ಇವರು ಅದೇ ಒಂದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕೆ ಬಾಡಗ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಒಂದು ತೋಟದ ಲೈನ್ ಮನೆಯಲ್ಲಿ ಇವರೆಲ್ಲ ವಾಸವಾಗಿರ್ತಾರೆ. ಇಲ್ಲಿ 8 ಕುಟುಂಬಗಳಿದ್ದಾರೆ. 8 ಕುಟುಂಬಗಳಲ್ಲಿ 26 ಜನ ಇದ್ದಾರೆ. ಅದರಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ, ಒಬ್ಬರು ಅಂಗವಿಕಲರು, ಒಬ್ಬರು ಬುದ್ಧಿಮಾಂದ್ಯರು, ಇಷ್ಟು ಜನರನ್ನೊಳಗೊಂಡಂತಹ ಒಂದು ಕುಟುಂಬಗಳು ಇದರೊಳಗಡೆ ಬಂದಿಯಾಗಿರ್ತವೆ. ಏನಂತಂದರೆ ಇವರಿಗೆ ಒಂದು ವಾಕ್ ಸ್ವಾತಂತ್ರ್ಯ ಇಲ್ಲ, ಮತ್ತು ಚಲನಾ ಸ್ವಾತಂತ್ರ್ಯ ಇಲ್ಲ, ಮತ್ತು ಇವರಿಗೆ ಸರಿಯಾದ ಕೂಲಿ ಕೊಡ್ತಾ ಇಲ್ಲ. ಇಬ್ಬರಿಂದ ಒಂದು ವಾರಕ್ಕೆ ಒಂದು 6 ದಿನ ಕೆಲಸ ಮಾಡಿಸ್ಕೊಂಡು ಇಬ್ಬರಿಂದ ಒಂದು 1200ರಿಂದ 1500 ಒಳಗಡೆ ಇಷ್ಟು ಹಣವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಅದು ಅವರು ಹೆಚ್ಚಾಗಿ ಅವರ ಆಸ್ಪತ್ರೆ ಖರ್ಚಿಗೆ ಆಗಲಿ ಎಲ್ಲಾದರೂ ಹೋಗಬೇಕು, ಯಾವುದಾದ್ರೂ ಸಾವು ನೋವುಗಳಾಗಿದೆ ನೆಂಟರು ಮನೆಗಳಲ್ಲಿ ಅಥವಾ ಮದುವೆಗಳೇನಾದರೂ ಇದೆ ಅಂತ ಹೋಗಬೇಕು ಅಂತಂದರೂ ಕೂಡ ಹೆಚ್ಚಿಗೆ ಹಣವನ್ನು ಇವರು ಪಾವತಿ ಮಾಡಲ್ಲ. ಈ ಹಣವನ್ನು ಕೊಟ್ಟರೂ ಕೂಡ ಅವರ ಸಾಲದ ಒಂದು ಖಾತೆಗೆ ಸಾಲದ ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಅವರು ಕೊಡ್ತಾರೆ. ಆ ಸಾಲನ ಮತ್ತೆ ಅದು ಹೆಚ್ಚಿನದಾಗಿ ಸಾಲ ಹೊರೆ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಈ ಒಂದು ಕಾರಣದಿಂದ ಇವ್ರನ್ನ ಅಲ್ಲಿಂದ ಬಿಡಿಸ್ಬೇಕು ಅನ್ನೋ ಒಂದು ಇದರಿಂದ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇವರು ಪ್ರಾದೇಶಿಕ ಆಯುಕ್ತರು AC ಅವ್ರಿಗೆ ರವಾನೆ ಮಾಡ್ತಾರೆ. ಅಲ್ಲಿಂದ ಅವರು 12ಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ, 29ಕ್ಕೆ ಬಂದು ರಕ್ಷಣೆ ಮಾಡ್ತಾರೆ. ಎಲ್ಲ ಒಂದು ಇಲಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅಲ್ಲೂ ನಾನು ಕೂಡ ಅಲ್ಲಿ ಭಾಗಿಯಾಗಿರ್ತೀನಿ. ಅಲ್ಲಿ ಸಮ್ಮುಖದಲ್ಲಿ ಎಲ್ಲರನ್ನೂ ಅಲ್ಲಿ ರಕ್ಷಣೆ ಮಾಡಿ ತಂದು ಈ ಒಂದು ಬಾಳೆಲೆ ಹಾಸ್ಟೆಲಲ್ಲಿ ಒಂದು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಅವ್ರಿಗೆ ಸ್ಟೇ ಕೊಡ್ತಾರೆ, ಒಂದು ಇರಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಕೊಟ್ಟಾದ ಮೇಲೆ ಒಂದು 24 ಇದ್ರ ಪ್ರಯುಕ್ತ 24 ಗಂಟೆ ಒಳಗಡೆ ಇವರಿಗೆ ಒಂದು ಬಿಡುಗಡೆ ಪತ್ರವನ್ನು ಕೂಡ ಕೊಡಬೇಕಾಗಿತ್ತು. ಆದರೆ ಒಂದು ಮಹಜರು ಮಾಡಿ ನಂತರ ಅವರಿಗೆ ಒಂದು FIR ಕೂಡ ದಾಖಲು ಮಾಡಬೇಕಾಗಿತ್ತು. ಆದರೆ ಇದು ಯಾವುದು ಕೂಡ ಇಲ್ಲಿ ನಡೀಲಿಲ್ಲ. ಇದು ದಿನಗಳು ತಳ್ತಾ ಹೋಗ್ತಿದ್ದಾರೆ ಹೊರತು ಇಲ್ಲಿ ಯಾವುದೂ ಒಂದು ಕೆಲಸಗಳ ಕಾರ್ಯಗಳಾಗ್ತಾ ಇಲ್ಲ.
ಇವರನ್ನ ಮತ್ತೆ ಬಂದಿಯಾಗಿದ್ದಂತಹ ಲೈನ್ ಮನೆಯಿಂದ ಕರ್ಕೊಂಡು ಬಂದು ಮತ್ತೆ ಪುನಃ ಇದೇ ಒಂದು ಬಂದಿಯಾಗಿ ಈ ಒಂದು ಹಾಸ್ಟೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಅನಿಸ್ತಾ ಇದೆ. ಯಾಕಂದರೆ 24 ಗಂಟೆ ಒಳಗಡೆ ಎಲ್ಲ ಒಂದು ಕ್ರಿಯಾತ್ಮಕ ಕಾರ್ಯಗಳು ಆಗಬೇಕಾಗಿತ್ತು. ಅದು ಇದುವರೆಗಾಗಿ ಯಾವುದೂ ಆಗಲಿಲ್ಲ. ಇವಾಗಲೂ ನಾವು ಯಾಕೆ ಇಷ್ಟೊಂದಂದರೆ ಎಲ್ಲರನ್ನ ನಾವು ಕೇಳ್ತಾ ಇದ್ದೀವಿ, ಎ ಸಿ ಅವ್ರನ್ನ, ಡಿ ಸಿ ಅವ್ರನ್ನ, ಪ್ರತಿಯೊಬ್ಬರು ನಾವು ಏನಾಯಿತು ಸರ್, ಯಾವಾಗ ಅವ್ರಿಗೆ ಬಿಡುಗಡೆ ಪತ್ರ ಕೊಡ್ತೀರಾ ಅಂತ ಕೇಳ್ತಾನೆ ಬರ್ತಾ ಇದ್ದೀವಿ. ಆದರೆ ಇದು ಅವರು ಮುಂದೆ 2-3 ದಿನ ಅಂತ ತಳ್ಳಿ ಮಾಡ್ತಾಯಿದ್ರು. ಈ ಕಾರಣಕ್ಕೆ ನಾವು ಆಕ್ರೋಶಗೊಂಡು ನಾವು ಇವಾಗ ಒಂದು ಪತ್ರಿಕೆ ಹೇಳಿಕೆ ಅಥವಾ ಮಾಧ್ಯಮದಲ್ಲಿ ನಾವು ಈ ಒಂದು ಮಾಹಿತಿಯನ್ನು ತಲುಪಿಸ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ತಲುಪಬೇಕು. ಸರ್ಕಾರದಿಂದ ಇದೆಲ್ಲ ಕಾರ್ಯಕ್ರಮಗಳಾಗಬೇಕು. ಪಂಚಾಯತ್ ರಾಜ್ ಇಲಾಖೆಯವರ ಒಂದು ಮೂಲಕ ನಮಗೆ ಇವರಿಗೆ ಜೀತ ಕಾರ್ಮಿಕರಿಗೆ ಏನು ಸೌಲಭ್ಯಗಳು, ಮೂಲಸೌಕರ್ಯಗಳು, ಪುನರ್ವಸತಿಗಳಾಗಬೇಕು, ಅದೆಲ್ಲನೂ ಕೂಡ ಆಗಬೇಕಾಗಿದೆ. ಈ ಕಾರಣಕ್ಕೆ ನಮ್ಮ ಒಂದು ಮುಂದಿನ ಇದು ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆದಿಲ್ಲ ಅಂತಂದರೆ ಉಗ್ರ ರೀತಿಯ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳುವಂಥ ಕಾರ್ಯ ಕೂಡ ನಮ್ಮ ಈ ಒಂದು ಸಂಘಟನೆಯಿಂದ ನಡೀತದೆ. ಇದಕ್ಕೆ ನಾವು ಎಚ್ಚರಿಕೆಯನ್ನು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಕಳೆದ ಜನವರಿ 29ರಂದು ಶೋಷಿತ ಕುಟುಂಬಗಳಿಗೆ ಅಧಿಕಾರಿಗಳು ಮುಕ್ತಿ ನೀಡಿದ್ದಾರೆ. 45 ದಿನಗಳಿಂದ ಪುಟ್ಟ ಮಕ್ಕಳು ಸೇರಿದಂತೆ ಎಲ್ಲ ಸಂತ್ರಸ್ತರು ಸಾಂತ್ವನ ಕೇಂದ್ರದ ಆಶ್ರಯ ಪಡೆದಿದ್ದಾರೆ. ಇವರೆಲ್ಲರಿಗೂ ಶಾಶ್ವತ ಸೂರು ಒದಗಿಸುವ ಮೂಲಕ ನೆಮ್ಮದಿಯ ಬದುಕು ಸಿಗಬೇಕಿದೆ. ಕೃಷ್ಣ ಸಿದ್ದಾಪುರ, ಚಿತ್ತಾರ ನ್ಯೂಸ್, ಸಿದ್ದಾಪುರ.